ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಸೊ ಇವತ್ತಿನ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಇತ್ತು ಬ್ಯಾಂಕ್ ನಿಫ್ಟಿಲಿ ಇವತ್ತು ತಿಳ್ಕೊಂಡ್ ಬರೋಣ. ಓಕೆನಾ, ಕ್ಲಾರಿಟಿನ ತಗೊಳ್ಳೋಣ ಆರ್ಡರ್ ಫ್ಲೋದಲ್ಲಿ. ಸೊ ಯಾವ ರೀತಿ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಅಂತೇಳಿ. ಓಕೆ, ಸೊ ಅದಕ್ಕೆ ರೀಸನ್ ಇದೆ, ಅದಕ್ಕೆ ಮೇಲ್ಗಡೆ ತಗೊಂಡು ಹೋಗ್ಲಿಕ್ಕೆ ಮಾರ್ಕೆಟ್ ಅನ್ನ ರೀಸನ್ ಇದೆ, ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಒಂದೊಂದಾಗಿ. ಸೊ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ ಆರ್ಡರ್ ಫ್ಲೋದಲ್ಲಿ. ಸೊ ನೋಡ್ಬೋದು ಇವಾಗ. ಸೊ ಫಸ್ಟ್ ಮಾರ್ಕೆಟ್ ಓಪನ್ ಆದ್ಗಳ ಏನಾಗಿದೆ ಅಂತೇಳಿ ನೋಡ್ಬೇಕಾಗತ್ತೆ. ಫಸ್ಟ್ ಕ್ಯಾಂಡಲ್ ದಲ್ಲಿ ಏನಾಗಿದೆ, ಒಂದು ಸೆಲ್ಲಿಂಗ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಹೌದಾ. ಸೊ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ. ಆ ಸೆಲ್ಲಿಂಗ್ ಕ್ಯಾಂಡಲ್ ದಲ್ಲಿ ಸೆಲ್ಲರ್ಸ್ ಯಾವ ರೀತಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತೇಳಿ ನೋಡ್ಬೇಕಾಗತ್ತೆ. ಸೊ ಆ ಕ್ಯಾಂಡಲ್ ದಲ್ಲಿ ನೋಡ್ಬೋದು ಅಗ್ರೆಸಿವ್ ಆಗಿ ಕಾಟ್ ಬಂದಿದೆ, ಹೌದಾ. ಸೊ ಕಾಟ್ ಬಂದಿದೆ, ಅದೇ ರೀತಿ ಡೆಲ್ಟಾನು ಕೂಡ ಸೆಲ್ಲಿಂಗ್ ತೋರಿಸ್ತಾ ಇದೆ ನಮ್ಗೆ. ಇಲ್ಲಿ ಸೆಲ್ಲಿಂಗ್ ಬಂದಿದೆ, ಬಟ್ ಆ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಕೂಡ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಬಟ್ ಏನಾಗಿದ್ದಾರೆ ಅಂದ್ರೆ ಫಸ್ಟ್ ಕ್ಯಾಂಡಲ್ ದಲ್ಲಿ ಏನು ಬೈ ಮಾಡಿದಾರಲ್ಲ, ಸೊ ಅವ್ರನ್ನ ಟ್ರ್ಯಾಪ್ ಮಾಡಿ ಸೆಲ್ಲಿಂಗ್ ಮಾಡಿದ್ದಾರೆ. ಓಕೆನಾ, ಸೆಲ್ಲಿಂಗ್ ಮಾಡಿದ್ಮೇಲೆ ಮಾರ್ಕೆಟ್ ಸೆಲ್ಲಿಂಗ್ ಆಗ್ಬೇಕಾಗಿತ್ತು, ಸೆಲ್ಲಿಂಗ್ ಆಗ್ಲಿಲ್ಲ. ಸೊ ಯಾಕೆ ಆಗ್ಲಿಲ್ಲ ಅಂದ್ರೆ, ಸೊ ಬಾಟಮ್ ಅಲ್ಲಿಂದ ಏನ್ ಮಾಡಿದ್ದಾರೆ ಅಂದ್ರೆ ಬೈಯರ್ಸ್ ಮತ್ತೆ ಅಗ್ರೆಸಿವ್ ಆಗಿ ಬೈ ಮಾಡಿದ್ದಾರೆ. ಓಕೆನಾ, ಸೊ ಈ ಫಸ್ಟ್ ಕ್ಯಾಂಡಲ್ ಅಲ್ಲಿ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವ್ರೆಲ್ಲ ಏನಾಗ್ತಾರೆ ಅಂದ್ರೆ, ಫಸ್ಟ್ ಕ್ಯಾಂಡಲ್ ಮತ್ತು ಸೆಕೆಂಡ್ ಕ್ಯಾಂಡಲ್ ಎರಡು ಬೈಯಿಂಗ್ ಕ್ಯಾಂಡಲ್ ಬರ್ತವೆ ಅಗ್ರೆಸಿವ್ ಆಗಿ. ಸೊ ಅವೆರಡು ಬೈಯಿಂಗ್ ಕ್ಯಾಂಡಲ್ ಬಂದ್ಗಳು ಏನಾಗ್ತಾರೆ ಅಂದ್ರೆ, ಇವರು ಸೆಲ್ಲರ್ಸ್ ಏನ್ ಮಾಡ್ತಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ತಾರೆ. ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದಿದ್ದಾರೆ. ಸೊ ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದ್ಮೇಲೆ ಇಲ್ಲೆಲ್ಲ ಕಾಟ್ ಡೆಲ್ಟಾನ ಚೆಕ್ ಮಾಡಬೇಕಾಗತ್ತೆ. ಓಕೆನಾ, ಸೊ ಕಾಟ್ ಡೆಲ್ಟಾ ಅಗ್ರೆಸಿವ್ ಆಗಿ ಬೈಯಿಂಗ್ ಸೈಡ್ ಬಂದ್ಮೇಲೆ ಹೇಳ್ತೀವಿ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಬೈಯಿಂಗ್ ಕಡೆ ಹೋಗುತ್ತೆ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಇಂದ ಬೈಯಿಂಗ್ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಫ್ಯೂಚರ್ ಚಾರ್ಟ್ ಅಲ್ಲಿ ಹೇಳ್ತೀವಿ, ಆಪ್ಷನ್ ಚಾರ್ಟ್ ಅನ್ನ ನೋಡಿರ್ಲಿಲ್ಲ. ಸೊ ಫ್ಯೂಚರ್ ಚಾರ್ಟ್ ಅಲ್ಲಿ ಹೇಳ್ತೀವಿ, ಸೊ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಇಂದ ಬೈಯಿಂಗ್ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ. ಸೊ ಅದೇ ಲೆವೆಲ್ ಇಂದ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡಬಹುದು ಇಲ್ಲಿ ನಾವು. ಸೊ ಈ ಕಾಟ್ ಡೆಲ್ಟಾ ಅಗ್ರೆಸಿವ್ ಆಗಿ ಬೈಯಿಂಗ್ ಸೈಡ್ ಬಂದ್ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಬಹುದು ಸೆಲ್ಲರ್ಸ್ ಇಲ್ಲಿ ಕೂಡ ಬಂದಿದ್ದಾರೆ. ಓಕೆನಾ, ಇಲ್ಲೆಲ್ಲ ಸೆಲ್ಲರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಡಾಮಿನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಏನಾಗ್ತಾ ಇಲ್ಲ, ಮಾರ್ಕೆಟ್ ಅವ್ರ ಕಡೆ ಕಂಟ್ರೋಲ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸೈಡ್ ವೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಪಾಯಿಂಟ್ ಅಲ್ಲಿ. ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲಿ ಸೈಡ್ ವೇಸ್ ಅನ್ನ ತುಂಬಾನೇ ಹೋಲ್ಡ್ ಮಾಡಿದ್ದಾರೆ. ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗಕ್ಕೆ ಆಗ್ಲಿಲ್ಲ ಕೂಡ ಅಂದ್ರೂ ಕೂಡ ತುಂಬಾನೇ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಈ ಲೆವೆಲ್ ದಲ್ಲಿ ಸೆಲ್ಲರ್ಸ್ ಕೂಡ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಕಾಟ್ ಡೆಲ್ಟಾ ಚೆಕ್ ಮಾಡಿದ್ರೆ ಸೆಲ್ಲಿಂಗ್ ಕಡೆ ತುಂಬಾನೇ ಬರ್ತಾ ಇತ್ತು. ಬಟ್ ಏನಾಯ್ತು ಅಂದ್ರೆ ಸೆಲ್ಲರ್ಸ್ ಏನ್ ಮಾಡಿದಾರೆ ಅಂದ್ರೆ ಮತ್ತೆ ಟ್ರ್ಯಾಪ್ ಮಾಡಿ ನಿಧಾನಕ್ಕೆ ಏನ್ ಮಾಡಿದಾರೆ ಅಂದ್ರೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ, ಹೌದಾ. ಸೈಡ್ ವೈಸ್ ಆಕ್ಟಿವಿಟಿನ ಮಾಡಿಕೊಂಡು ಸ್ವಲ್ಪ ಸೆಲ್ಲಿಂಗ್ ನ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಸೆಲ್ಲರ್ಸ್ ಅನ್ನ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಈ ಕ್ಯಾಂಡಲ್ ದಲ್ಲಿ ಸೆಲ್ ಮಾಡಿದವ್ರನ್ನ ನೆಕ್ಸ್ಟ್ ಬಯರ್ಸ್ ಏನ್ ಮಾಡಿದಾರೆ ಅಂದ್ರೆ ನಿಧಾನಕ್ಕೆ ಏನ್ ಮಾಡಿದಾರೆ ಅಂದ್ರೆ ಮ್ಯಾನುಪ್ಲೇಟಿಂಗ್ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ನಿಧಾನಕ್ಕೆ ಏನ್ ಮಾಡಿದಾರೆ ಅಂದ್ರೆ ಮೇಲ್ಗಡೆ ಪ್ರೈಸ್ ಅನ್ನ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಅಗ್ರೆಸಿವ್ ಆಗಿ ಬಯರ್ಸ್ ಬರ್ತಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಬಾಟಮ್ ಅಲ್ಲಿ ಕನ್ಫರ್ಮೇಶನ್ ಸಿಗ್ಲಿಲ್ಲ. ಈ ಲೆವೆಲ್ ದಲ್ಲಿ ಅಗ್ರೆಸಿವ್ ಆಗಿ ಬಯರ್ಸ್ ಪಾರ್ಟಿಸಿಪೇಷನ್ ಮಾಡ್ತಾರೆ. ಸೊ ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗ್ರೆಸಿವ್ ಆಗಿ ಮಾರ್ಕೆಟ್ ನ ಮೇಲ್ಗಡೆ ತಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೆಲ್ಲ ಏನಾಗಿದೆ ಅಂದ್ರೆ ಟಾಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೈಯರ್ಸ್ ಯಾರೆಲ್ಲ ಬೈ ಮಾಡಿದಾರಲ್ಲ, ಸೊ ಸಾರಿ ಟಾಪ್ ಅಲ್ಲಿ ಯಾರೆಲ್ಲ ಸೆಲ್ ಮಾಡಿದಾರಲ್ಲ, ಸೊ ಅವ್ರದ್ದೆಲ್ಲರನ್ನು ಎಸ್ ಎಲ್ ಹಂಟಿಂಗ್ ಮಾಡ್ತಾರೆ. ಎಕ್ಸಾಕ್ಟ್ ಆಗಿ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾರೆ ಟಾಪ್ ಅಲ್ಲಿ. ಓಕೆನಾ, ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲಿ ಎಲ್ಲಿ ಅಂದ್ರೆ ತಿಳಿಸ್ಕೊಡ್ತೇನೆ ನಿಮ್ಗೆ. ಯಾವ ಚಾರ್ಟ್ ಅಲ್ಲಿ, ನಾರ್ಮಲ್ ಚಾರ್ಟ್ ಅಲ್ಲಿ ಅಬ್ಸರ್ವೇಷನ್ ಮಾಡೋಣ ಯಾವ ರೀತಿ ಸ್ಟಾಪ್ ಲಾಸ್ ಹಂಟ್ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕೆಟ್ ನಲ್ಲೆಲ್ಲ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ಈ ತರ ಒಂದು ಸೆಲ್ಲಿಂಗ್ ಮಾಡಿದ್ರಲ್ಲ. ಸೊ ಇದೇನಾಗುತ್ತೆ ನಿಧಾನಕ್ಕೆ ಏನಾಗಿದೆ ಅಂದ್ರೆ ಮೇಲ್ಗಡೆ ಹೋಗಿ ಇದನ್ನ ಬ್ರೇಕ್ಔಟ್ ಆಗ್ಲಿಕ್ಕೆ ಹೋಗುತ್ತೆ ಅಲ್ವಾ. ಸೊ ಈ ಬ್ರೇಕ್ಔಟ್ ಆಗ್ಬೇಕಾದ್ರೆ ಏನಾಗಿದೆ ಅಂದ್ರೆ ಇಲ್ಲಿಂದ ಯಾರೆಲ್ಲ ಸೆಲ್ ಮಾಡಿದಾರೆ ಅವ್ರೆಲ್ಲರದು ಸ್ಟಾಪ್ ಲಾಸ್ ಆಗಿ ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ಏನಾಗಿದೆ ಸೈಡ್ ವೇಸ್ ಆಕ್ಟಿವಿಟಿ ಹೋಗಿದೆ. ಓಕೆನಾ, ಇಲ್ಲೆಲ್ಲ ಸೈಡ್ ವೇಸ್ ಆಕ್ಟಿವಿಟಿ ಹೋಗಿ ಏನ ಮಾಡಿದಾರೆ ಅಂದ್ರೆ ಇಲ್ಲೆಲ್ಲ ಮ್ಯಾನುಪ್ಲೇಟಿಂಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ಮೂವ್ಮೆಂಟ್ ಕೊಡ್ಲಿಲ್ಲ, ಫೇಕ್ ಮೂವ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆನಾ, ಟೆಂಪರರಿನ ಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಇಲ್ಲಿ ಎಕ್ಸಾಕ್ಟ್ ಆಗಿ ನಾವು ಹೇಳಿದ್ವಿ, ಇಲ್ಲೆಲ್ಲ ನಡೀತಾ ಇರೋದು ಎಲ್ಲ ಸ್ಮಾಲ್ ಟೆಂಪರರಿ ಹೋಗ್ತಾ ಇದೆ ಮಾರ್ಕೆಟ್. ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ಆಗಿ ಮೂವ್ಮೆಂಟ್ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಬಯರ್ಸ್ ಪಾರ್ಟಿಸಿಪೇಷನ್ಸ್ ಸ್ಟ್ರಾಂಗ್ ಇಲ್ಲ. ಎನಿ ಟೈಮ್ ಟ್ರ್ಯಾಪ್ ಆಗ್ತಾರೆ ಅಂತೇಳಿ ಹೇಳ್ತಾ ಇದ್ವಿ. ಬಟ್ ಅದು ಲೇಟ್ ಆಗಿ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಡಾಮಿನೇಟ್ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಅಲ್ಲಿ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಬಂದಿದ್ದಾರೆ. ಇಲ್ಲಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಸೆಲ್ಲರ್ಸ್ ಬಂದಿದ್ದಾರೆ ಅಂತೇಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ಎಕ್ಸಾಕ್ಟ್ ಆಗಿ 2:30ಗೆ, ಓಕೆನಾ, ಎಕ್ಸಾಕ್ಟ್ ಆಗಿ 2:30ಗೆ ಬರುತ್ತೆ ಈ ಕ್ಯಾಂಡಲ್. ಎಕ್ಸಾಕ್ಟ್ ಆಗಿ ನೋಡ್ಬೋದು ಇಲ್ಲಿ 2:30ಗೆ ಕ್ಯಾಂಡಲ್ ಬರುತ್ತೆ.
ಅಗ್ರೆಸಿವ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಪಾಯಿಂಟ್ ಇಂದ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ನೋಡಿ ಎಲ್ಲಿಂದ ಮಾರ್ಕೆಟ್ ಏನಾಗಿದೆ, ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಎಸ್ ಎಲ್ ಅಂಟಾಗಿಲ್ಲ, ಸೆಲ್ಲಿಂಗ್ ಆಗಿದೆ, ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಆಗಿದೆ. ಸೊ ಇಲ್ಲಿ ನೋಡಬಹುದು ಟಾಪ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಈ ಎಕ್ಸಾಕ್ಟ್ ಈ ಕ್ಯಾಂಡಲ್ ದಿಂದ ಮಾರ್ಕೆಟ್ ಏನಾಗಿದೆ, ಇದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗಿ ಕೆಳಗಡೆ ಬಂದಿದೆ, ಹೌದಾ? ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಏನ್ ನಡೀತಾ ಇರುತ್ತಂದ್ರೆ, ಯಾರೆಲ್ಲ ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ಸ್ ಅನ್ನ ಯಾರೆಲ್ಲ ನೋಡ್ಕೊಂಡು ಟ್ರೇಡ್ ಮಾಡ್ತಿರ್ತಾರಲ್ಲ, ಸೊ ಅವ್ರನ್ನೆಲ್ಲ ಈಸಿಯಾಗಿ ಟ್ರಾಪ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಮ್ಯಾನಿಪುಲೇಷನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಟೆಂಪರರಿ ಮೂವ್ ಏನ್ ಮಾಡಿರ್ತಾರೆ ಇಲ್ಲಿ ಎಲ್ಲ ರಿಟೇಲರ್ಸ್ ಏನ್ ಬೈ ಮಾಡಿರ್ತಾರಲ್ಲ, ಸೊ ಅವ್ರನ್ನ ಈಸಿಯಾಗಿ ಅವ್ರನ್ನ ಹೊಡೆದಾಕಿದ್ದಾರೆ ಕೆಳಗಡೆ ಬಂದು. ಸೊ ಈ ರೀತಿ ಏನಾಗ್ತಾ ಇರುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಬೈಯರ್ಸ್ ಅನ್ನ ಸೆಲ್ಲರ್ಸ್ ಅನ್ನ ಈ ರೀತಿ ಮಾರ್ಕೆಟ್ ನಲ್ಲಿ ಟ್ರಾಪ್ ಮಾಡ್ತಿರ್ತಾರೆ. ಸೊ ನಾವು ಈಸಿಯಾಗಿ ಆರ್ಡರ್ ಫ್ಲೋ ನ ಇಟ್ಕೊಂಡು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಒಂದು ಡಿಮ್ಯಾಂಡ್ ಸಪ್ಲೈ ಬಂದಾಗ ಟ್ರೇಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ದು ಕೂಡ ಎಸಲೆಂಟ್ ಆಗಲ್ಲ. ಸೊ ಒಂದು ಮಾತ್ರ ಒಂದ್ ಅಥವಾ ಎರಡು ಎಸಲೆಂಟ್ ಆಗ್ಬೋದು, ಯಾಕಂದ್ರೆ ಮಾರ್ಕೆಟ್ ಅನ್ನೋದು ಒಂದು ಬಾಸ್ ಇದ್ದಂಗೆ. ಸೊ ಆ ಮಾತನ್ನ ಕೇಳಬೇಕಾಗುತ್ತೆ, ಎಸ್ ಎಲ್ ನ ತಗೋಬೇಕಾಗುತ್ತೆ ಕೆಲವೊಂದ್ಸಲ. ಸೊ ಎಸ್ ಎಲ್ ತಗೊಂಡ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ನಾವು ಹೇಳ್ದಂಗೆ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಬಿಹೇವಿಯರ್ ನ, ಓಕೆನಾ? ಸೊ ಈ ರೀತಿ ಮಾರ್ಕೆಟ್ ಕಂಡೀಷನ್ಸ್ ಇರುವಾಗ ನಾಳೆ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಿಫ್ಟಿನ ಯಾವ ರೀತಿ ಟ್ರೇಡ್ ಸೆಟಪ್ ನೋಡ್ಕೋಬೇಕಂತೇಳಿ ನೋಡೋಣ, ಓಕೆನಾ? ಸೊ ನೆಕ್ಸ್ಟ್ ಏನಾಗ್ಬೇಕಂದ್ರೆ ಇದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗ್ಬೇಕಂದ್ರೆ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಈ ರೀತಿ ಒಂದು ಸ್ವಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕಾಗತ್ತೆ, ಓಕೆನಾ? ಸೊ ಸ್ವಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋದ್ಮೇಲೆ ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಈ ರೀತಿ, ಓಕೆನಾ? ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಎರಡು ಕ್ಯಾಂಡಲ್ ನ ಸೆಲ್ಲಿಂಗ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡ್ಬೇಕು ಇದೇ ಲೆವೆಲ್ ಅಲ್ಲಿ, ಓಕೆನಾ? ಎರಡು ಸೆಲ್ಲಿಂಗ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡ್ಬೇಕು. ನೆಕ್ಸ್ಟ್ ಏನಾಗುತ್ತೆ, ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಏನಾಗುತ್ತೆ ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ 56,400 ವರೆಗೂ ಬರುವಂತ ಚಾನ್ಸ್ ಇರುತ್ತೆ ಫಸ್ಟ್ ಟಾರ್ಗೆಟ್, ಓಕೆನಾ? ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಕಡೆ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗುತ್ತೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ, ಓಕೆನಾ? ನೆಕ್ಸ್ಟ್ ಈ ಪಾಯಿಂಟ್ ಬಂತಂದ್ರೆ ನೆಕ್ಸ್ಟ್ ಬೈಯಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಇಲ್ಲಿ ಏನಾಗಬೇಕಂದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಇಂದ ಏನಾಗಬೇಕು, ಒಂದು ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ, ಓಕೆನಾ? ಸೊ ಈ ರೀತಿ ಎರಡು ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಬೈಸ್ ಅನ್ನ ಈ ಪಾಯಿಂಟ್ ಇಂದ ನೋಡಬಹುದು, ಓಕೆನಾ? ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಹೋಗುತ್ತಂದ್ರೆ 56,500 ವರೆಗೂ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ 56,600 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ, ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಸೆಟಪ್ ಇರತ್ತಂದ್ರೆ ನೆಕ್ಸ್ಟ್ ನ ಈ ಪಾಯಿಂಟ್ ಅಲ್ಲಿ ಏನ್ ಮಾರ್ಕೆಟ್ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆಯಲ್ಲ, ಸೊ ಇದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಬೇಕಂದ್ರೆ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಈ ರೀತಿ ಒಂದು ಸ್ವಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಒಂದು ಅಪೋಸಿಟ್ ಆಗಿ ಏನಾದ್ರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಏನಾದ್ರೂ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಒಂದು ಪುಲ್ ಬ್ಯಾಕ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸೆಲ್ಲಿಂಗ್ ಅನ್ನ ಮಾಡಬಹುದು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಇರುತ್ತೆ ಅಂದ್ರೆ 25,220 ವರೆಗೂ ಬರುವಂತ ಚಾನ್ಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 25,200 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಕಡೆ ನಿಫ್ಟಿಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಬೈಯಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ಸೊ ಇದೇ ಪಾಯಿಂಟ್ ಇಂದ ಒಂದ್ ಏನಾದ್ರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಎರಡು ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಈ ರೀತಿ, ಓಕೆನಾ? ಸೊ ಈ ರೀತಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಬೈಯಿಂಗ್ ಸೈಡ್ ಅನ್ನ ನೋಡಬಹುದು ನಿಫ್ಟಿಲಿ ಈ ಲೆವೆಲ್ ಅಲ್ಲಿ, ಇಲ್ಲಿ 25,200 ಲೆವೆಲ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಟಾರ್ಗೆಟ್ ಎಲ್ಲಿವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ ಅಂದ್ರೆ 25,260 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ 25,280 ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ನಿಫ್ಟಿಲಿ ಈ ರೀತಿನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಬಾಟಮ್ ಅಲ್ಲಿ ಬೈ ಸೈಡ್ ನೋಡ್ಬೇಕಾಗತ್ತೆ, ಟಾಪ್ ಅಲ್ಲಿ ಸೆಲ್ ಸೈಡ್ ನೋಡ್ಬೇಕಾಗತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಟಾರ್ಗೆಟ್ ಅನ್ನ ಬಿಗ್ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ, ಓಕೆನಾ? ಫ್ಯೂಚರ್ ಅಲ್ಲಿ ಈ ರೀತಿ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ, ಓಕೆನಾ? ಸೊ ನಾವು ನಾರ್ಮಲ್ ಚಾರ್ಟ್ ನೋಡಬಾರ್ದು, ಓಕೆನಾ? ಸ್ಪಾಟ್ ಚಾರ್ಟ್ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಬರೀ ನಮ್ಗೆ ಪ್ರೀಮಿಯಂ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಮಾತ್ರ ತಿಳಿಸ್ಕೊಡುತ್ತೆ, ಓಕೆನಾ? ಫ್ಯೂಚರ್ ಚಾರ್ಟ್ ನ ಯಾಕೆ ಅಬ್ಸರ್ವ್ ಮಾಡ್ತಿದ್ವಿ ಅಂದ್ರೆ ನಾವು ಇಲ್ಲಿ ಬಿಗ್ ಪ್ಲೇಯರ್ಸ್ ಎಲ್ಲ ಆಟ ಆಡೋದನ್ನ ನಮ್ಗೆ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು ಆರ್ಡರ್ ಫ್ಲೋ ಅಲ್ಲಿ, ಓಕೆನಾ? ಅವ್ರನ್ನೆಲ್ಲ ಎಲ್ಲಿ ಬರ್ತಾ ಇದಾರೆ ಅಂತ ಕ್ಲೂ ನ ತಗೊಂಡು ನಾವ್ ಏನ್ ಮಾಡ್ಬೇಕಂದ್ರೆ ಸ್ಪಾಟ್ ಚಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಪ್ರೀಮಿಯಂ ನ ಸೆಲೆಕ್ಟ್ ಮಾಡ್ಕೊಳಕ್ ಅಷ್ಟೇ ಮಾತ್ರ ಯೂಸ್ ಆಗೋದು. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಟ್ರೇಡ್ ಅನ್ನ ಆಪ್ಷನ್ ಅಲ್ಲಿ ಏನ್ ಮಾಡ್ಬೋದು, ಈಸಿಯಾಗಿ ನಾವು ಸ್ಟ್ರೈಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈಸಿಯಾಗಿ
ಟ್ರೇಡ್ ಅನ್ನ ಮಾಡಬಹುದು. ಓಕೆ, ಸೊ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡೋದ್ರಿಂದ ಮಾರ್ಕೆಟ್ ನಲ್ಲಿ ಏನ್ ಮಾಡಬಹುದು, ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನ ಮಾಡಬಹುದು. ಓಕೆ, ಸೊ ಇದೇ ರೀತಿನ ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.